ಕನ್ನಡ ಬಿಗ್ ಬಾಸ್ ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಈಗ ಪ್ರೀತಿಯಿಂದ ಮಾತಾಡ್ಸೋರು ಇನ್ನೆರಡು ಗಂಟೆಯಲ್ಲಿ ದ್ವೇಷದಿಂದ ಮಾತನಾಡ್ಸೋಕೆ ಶುರು ಮಾಡ್ತಾರೆ. ಇವಾಗ ಖುಷಿಯಿಂದ ಹಾಯ್ ಹಲೋ ಅಂತ ಹೇಳ್ತಾ ಇರೋರು ಇನ್ನು ಅರ್ಧ ಗಂಟೆಯಲ್ಲಿ ಶತ್ರುಗಳಾಗಿ ಬದಲಾಗಿದ್ದು ಕೂಡ ಉಂಟು. ಇಂಥದ್ದೇ ಒಂದು ಘಟನೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಲ್ಲಿ ನಡೆದಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನಲ್ಲಿ ರಿಷಾ ಗೌಡ ಅವರು ಬಹುತೇಕ ಎಲ್ಲಾ ಸ್ಪರ್ಧಿಗಳ ಜೊತೆ ಜಗಳವನ್ನ ಆಡ್ತಾ ಇದ್ದಾರೆ. ಜಗಳ ಆಡಿದ್ರೆ ಮಾತ್ರ ನಾನು ಕಾಣಿಸಿಕೊಳ್ಳೋದು ಅಂತ ಹೇಳಿ ರಿಷಾ ತಲೆಯಲ್ಲಿ ಇದೆ ಅನ್ನೋದನ್ನ ಕಾವ್ಯ ಶೈವ, ರಘು, ಸ್ಪಂದನ, ಸುಮಣ್ಣ ಹೇಳಿಕೆಯನ್ನ ಕೂಡ ನೀಡಿದ್ರು. ಆದ್ರೂ ಕೂಡ ಅವರು ಕೇಳ್ತಾ ಇಲ್ಲ. ಮನೆಯವರು ಪತ್ರವನ್ನ ಹರಿದು ಹಾಕಿದ್ರು. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ಮನೆಯವರಿಂದ ಬಂದಿರುವಂತಹ ಪತ್ರಗಳನ್ನ ಹರಿದು ಹಾಕಲಾಗಿತ್ತು. ಆ ಪತ್ರಗಳನ್ನ ಇಬ್ಬರ ಪತ್ರಗಳನ್ನ ಹರಿದು ಹಾಕ್ಲಿಕ್ಕೆ ರಿಷಾ ಗೌಡಗೆ ಅವಕಾಶವನ್ನ ಸಿಕ್ಕಿತ್ತು. ಆಗ ರಿಷಾ ಅವರು ಸೂರಜ್ ಹಾಗೂ ಸ್ಪಂದನ ಸೋಮಣ್ಣ ಅವರ ಮನೆಗೆ ಪತ್ರವನ್ನ ಹರಿದು ಹಾಕಿದ್ರು. ಅಲ್ಲಿಂದ ಜಗಳ ಶುರುವಾಗಿದೆ. ರಿಷಾ ಅವರು ಸೂರಜ್ ಪತ್ರವನ್ನ ಹರಿದು ಹಾಕಿದ್ರು. ಅದಕ್ಕೂ ಮುಂಚೆ ರಿಷಾಗೆ ಸೂರಜ್ ಸರಿಯಾಗಿ ಕೌಂಟರ್ ಅನ್ನ ಕೊಟ್ಟು ಮಸೆಯನ್ನ ಬಡ್ದಿದ್ರು. ಈ ಜಗಳ ಮುಂದುವರಿಸಿ ನಾನು ಏನು ಮಾಡಿದೆ ಅಂತ ನನ್ನ ಪತ್ರವನ್ನ ಹರಿದು ಹಾಕಿದೆ ಅಂತ ಹೇಳಿ ಸೂರಜ್ ಕೇಳಿದಾಗ ರಿಷಾ ಅವರು ಕಳ್ಳನನ್ನ ನಂಬಿದ್ರು, ಮಳ್ಳನನ್ನ ನಂಬುವುದಿಲ್ಲ ಅಂತ ಹೇಳಿದ್ದಾರೆ. ಮಳ್ಳ ಅಂದ್ರೆ ಯಾರು, ನನಗೆ ಮಳ್ಳ ಅನ್ನುವಂತಹ ಪಟ್ಟವನ್ನ ಯಾಕೆ ಕೊಟ್ಟೆ ಅಂತ ಹೇಳಿ ಸೂರಜ್ ಕೇಳಿದಾಗ ರಿಷಾ ಹೇಳ್ತಾರೆ, ಆ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಇದೇ ವಿಚಾರಕ್ಕೆ ಮನೆಯಲ್ಲಿ ಜಗಳಗಳು ಶುರುವಾಗಿದೆ. ಮಳ್ಳ ಅಂತ ಹೇಳೋಕೆ ನಾನು ನಿನಗೆ ಏನು ಮಾಡಿದ್ದೆ ಅಂತ ಹೇಳಿ ಸೂರಜ್ ಪ್ರಶ್ನೆ ಮಾಡಿದಾಗ ಆಗ ರಿಷಾ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಕಣು ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲಿ ನೋಡ್ಬೇಕಾಗಿರುವಂತಹ ನೋಡಿಕೊಂಡು ಮಾತನಾಡು ಅಂತ ಹೇಳಿ ಸೂರಜ್ ಹೇಳಿದಾಗ ರಿಷಾ ಅವರು ಎಲ್ಲಿ ನೋಡ್ಕೊಂಡ್ಬೇಕಾದ್ರೂ ಮಾತನಾಡ್ತೇವೆ ಅಂತ ಹೇಳಿ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ಆಮೇಲೆ ಇದೆಲ್ಲ ನಿಮ್ಮ ಮನೆಯಲ್ಲಿ ಇಟ್ಟುಕೋ, ನಿನ್ನ ಮಾತಿನ ಮೇಲೆ ನಿನ್ ಕಂಟ್ರೋಲ್ ಇಲ್ಲ, ಕಳ್ಳನನ್ನ ನಂಬಿದ್ರು ಸುಳ್ಳಿಯನ್ನ ನಂಬಾರ್ದು, ಡೋರ್ ಹತ್ರ ಕಿರುಚು ಅಂತ ಹೇಳಿ ಸೂರಜ್ ಹೇಳಿದ್ದಾರೆ. ಅವರಿಬ್ಬರ ಕಿತ್ತಾಟ ಮುಂದುವರಿದಿದೆ. ಸಾಕಷ್ಟು ಜನ ಈ ಕಿತ್ತಾಟವನ್ನ ಬೇಕಂತಾನೆ ಮಾಡ್ತಿದ್ದಾರೆ ಅಂತ ಕೂಡ ಕಾಮೆಂಟ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.